ಸರ್ ನಮಸ್ಕಾರ. ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಇಂಪ್ರೂವೈಸೇಷನ್ ಆಯಿತು, ಅದರಿಂದ ಸೊಸೈಟಿನಲ್ಲಿ ಭಾಳಷ್ಟು ಮಂದಿಗೆ ಹೆಲ್ಪ್ ಆಯಿತು. ಅದರ ಸಲುವಾಗಿ ಥ್ಯಾಂಕ್ ಯು. ಆದರೂ ಇನ್ನೊಂದು ಮಾತಿತ್ತು ಸರ್, ಒಂದು ಸಾಮಾನ್ಯ ಸ್ಯಾಲ್ರಿ ಏನು ಬರುತ್ತೆ ಅದು 20,000 to 25,000 ಒಂದು ಕಾಮನ್ ಮ್ಯಾನ್ ಅರ್ನ್ಸ್ ನಾರ್ಮಲ್ ಸೆಕ್ಟರಲ್ಲಿ ಯಾವುದೂ ಇರ್ಬೋದು, ಆರ್ಗನೈಸ್ಡ್ ಇರ್ಬೋದು ಅಥವಾ ಅನ್ಆರ್ಗನೈಸ್ಡ್. ಆದರೂ ಪಿ ಎಫ್ ಮತ್ತು ಇ ಎಸ್ ಐ ಕ್ಯಾಪಿಂಗ್ ಇದೆ. ಪಿ ಎಫ್ ಸಲುವಾಗಿ 15,000 ಇರ್ಬೋದು, ಇ ಎಸ್ ಐ ಸಲುವಾಗಿ 21,000 ಐತಿ. ಆ ಇ ಎಸ್ ಐ ಸಲುವಾಗಿ ಏನು ಕ್ಯಾಪಿಂಗ್ ಐತಿ 21,000, ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೀವಿ, 30,000 ಮಾಡಿದ್ದೀವಿ. ಚಲೋ ಆಗೋದು ಸರ್. ವಿ ಹ್ಯಾವ್ ಡನ್ ಟಿಲ್ 30,000 ಇ ಎಸ್ ಐ ಕ್ಯಾಪಿಂಗ್ 30,000 ಮಾಡಿದ್ದೀವಿ. ಮುಂದೆ ಆಲ್ರೆಡಿ ಸರ್ಕಾರ ಕೂಡ ಮನವಿ ಕಳಿಸಿದ್ವಿ, ಆಗುತ್ತೆ, ಮುಂದೆ ಬರ್ತಕ್ಕಂಥ ದಿನಗಳಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ವಿದ್ಯಾರ್ಥಿಗಳ ಪರವಾಗಿ ಒಂದು ಪ್ರಶ್ನೆ ಇದೆ ಸರ್. ಪ್ಲೀಸ್ ಮಾ. ನಾನು ಸೌಮ್ಯ ಪಾಟೀಲ್ ಅಂತ, ಕಾನೂನು ವಿದ್ಯಾರ್ಥಿನಿ. ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಫ್ರೀ ಬಸ್ ಮಾಡಿದ್ರು. ಫ್ರೀ ಬಸ್, ಹೌದು. ಅದರಿಂದ ಎಷ್ಟು ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ, ಅದು ಸ್ಟೂಡೆಂಟ್ಸಿಗೆ ಅಂತ ಅಷ್ಟೇ ಅಲ್ಲ, ಇವೊಂದು ಯಾರು ಜಾಬಿಗೆ ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಬಸ್ಸಲ್ಲಿ ಹತ್ತಕ್ಕೆ ಜಾಗ ಇರುವುದಿಲ್ಲ. ಆ ಸ್ಕೀಮ್ ನಮಗೆ ಯಾವಾಗ ಅವೈಲೇಬಲ್ ಆಗುತ್ತೆ, ಬಸ್ಸಲ್ಲಿ ಹತ್ತಿದ ಮೇಲೆ ಅವೈಲೇಬಲ್ ಆಗೋದಲ್ವಾ. ಅದು ಎಲ್ಲ ವೈಡ್ಲಿ ಅಪ್ರಿಷಿಯೇಟ್ ಮಾಡಿದ್ರು. ಇವನ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಪ್ರಾಬ್ಲಮ್ ಏನಂದ್ರೆ, ಬಸ್ಸಿನ ಕೆಪಾಸಿಟಿಗಿಂತ ಮೀರಿ ಜನ ಹತ್ತಿದ್ದಾರೆ ಅದ್ರೊಳಗಡೆ. ಅದ್ರಗೋಸ್ಕರ ಬಸ್ನು ಹಾಳಾಗಿ ರಸ್ತೆಯಲ್ಲಿ ಹಂಗೆ ನಿಂತ್ಕೊಳ್ತಿದೆ. ವಾಟ್ ಇಫ್ ಏನಾದರೂ ಆಕ್ಸಿಡೆಂಟ್ ಎಲ್ಲ ಆದರೆ ಅದಕ್ಕೆ ಜವಾಬ್ದಾರಿ ಯಾರು? ಮತ್ತೆ ಸ್ಟೂಡೆಂಟ್ಸ್ಗೆ ಆನ್ ಟೈಮ್ ಕಾಲೇಜಿಗೆ ಹೋಗೋಕ್ಕಾಗ್ತಿಲ್ಲ. ಎಷ್ಟೋ ಜನ ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಿರ್ತಾರೆ. ಅವ್ರ ಜೀವನದ ಕ್ವಶನ್ ಅದು, ಲೈಕ್ ಜಾಬ್ ಇಂಟರ್ವ್ಯೂ ಅಲ್ಲಿ ನಾವು ಇಂಥ ಸಿಲಿ ರೀಸನ್ಸ್ ಅಂತೂ ಕೊಡೋಕ್ಕಾಗಲ್ಲ ಅಲ್ಲ. ಅದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ ಅಂತ ಕೇಳ್ತಿದ್ದೀನಿ ಸರ್. ಸೌಮ್ಯ ಪಾಟೀಲ್, ಯು ಆಸ್ಕ್ಡ್ ಅ ವೆರಿ ಗುಡ್ ಕ್ವಶನ್, ಬಟ್ ಲೆಟ್ ಮಿ ಟೆಲ್ ಯು, ದೇರ್ ಆರ್ 23 lakh ಸ್ಟೂಡೆಂಟ್ಸ್ ಹೂ ಆರ್ ಟ್ರಾವೆಲಿಂಗ್ ಇನ್ ದ ಬಸ್ಸಸ್. ನಾವು ಏನು ಸ್ಕೀಮ್ ತಂದ್ವಲ್ಲಮ್ಮ, ಈ ಸ್ಕೀಮ್ನಿಂದ ಸುಮಾರು 65 ಲಕ್ಷ ಜನ ಹೆಣ್ಮಕ್ಳು ಜಾಸ್ತಿ ಪ್ರಯಾಣ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು 19,500 ಟ್ರಿಪ್ಪು ದಿನಕ್ಕೆ ಜಾಸ್ತಿ ಆಯಿತು. ಅದಕ್ಕಾಗಿ ಸರ್ಕಾರಮ್ಮ 5,500 ಬಸ್ ಖರೀದಿ ಮಾಡಲಿಕ್ಕೆ ಮುಂದೆ ಬಂದಿದೆ. ಅದರಲ್ಲಿ 3,500 ಬಸ್ ಕೂಡ ಖರೀದಿ ಮಾಡಾಗಿದೆ ಅಮ್ಮ. ಇನ್ನು ಹಂತವಾಗಿ 2,000 ಬಸ್ ಖರೀದಿ ಮಾಡಿದ್ರೆ ಈ ಸಮಸ್ಯೆ ಏನಿದೆಯಲ್ಲ, ಆ ಸಮಸ್ಯೆ ಪರಿಹಾರ ಆಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ಅನುಕೂಲದಲ್ಲಿ ಸಾನೇ ಇರಲಿ, ಸಾಮತನು ತಮ್ದಿರಲಿ.